ಇಂದ್ರ ಈ ಶಾಲೆಯ ಮುಖ್ಯ ಗುರುಗಳು 2025-26ನೇ ಸಾಲಿನಲ್ಲಿ ಈ ಹೊಸ ಒಂದು ಕಟ್ಟಡ ನೂತನ ಕಟ್ಟಡವನ್ನು ಉದ್ಘಾಟನೆ ಆಯಿತು. ಈ ಕಟ್ಟಡದ ಉದ್ಘಾಟಕರಾಗಿ ನಮ್ಮ ಖನಿಜ್ ಫಾತಿಮಾ ಶಾಸಕ ಈ ಮತಕ್ಷೇತ್ರದ ಶಾಸಕರು ಈ ಉದ್ಘಾಟನೆಯನ್ನು ಮಾಡಿಗಿಸಿದ್ರೆ ನಮಗೆ ಹಸ್ತಾಂತರ ಮಾಡಿಕೊಟ್ಟಿದ್ರು. ಇದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತಂದ್ರೆ ಹಳೆ ಬಿಲ್ಡಿಂಗ ಕೆಲವು ರೂಮ್ಗಳಿದ್ದವು. ಮಕ್ಕಳ ಸಂಖ್ಯೆ ಅಂದರೆ ಹೆಚ್ಚಿಗೆ ಇರುವುದರಿಂದ ಶಾಸಕರ ಮತ್ತು ಅನುಮೋದನೆ ಮೇರೆಗೆ HKRDBಯಲ್ಲಿ ಈ ಕಟ್ಟಡವನ್ನು ನಿರ್ಮಾಣವಾಗಿತ್ತು. ಒಂದು ವರ್ಷ ತನಕ ನಾವೇನಪ್ಪ ಅಂದ್ರೆ ಒಂದು ಬಾಡಿಗೆ ವ್ಯವಸ್ಥೆ ರೂಮ್ನಲ್ಲಿ ನಾವು ಒಂದು ಶಿಕ್ಷಣವನ್ನು ಕೊಡ್ತಿದ್ದ ಇದ್ದೇವೆ. ಆ ಒಂದು ಕೊಡ್ತಕ್ಕಂಥ ಶಿಕ್ಷಣ ಶಾಲೆಯಲ್ಲಿ 413 ಮಕ್ಕಳು ಅಂದರೆ 24-25ನೇ ಸಾಲಿನಲ್ಲಿ ಓದ್ತಕ್ಕಂಥ ಮಕ್ಕಳಾಗಿದ್ದೆವು. ಈ ಕಟ್ಟಡಕ್ಕೆ ಬಂದ ಬಳಿಕೆ ಸುಮಾರು ಏನಪ್ಪ ಅಂದರೆ ಇವತ್ತು 532 ಮಕ್ಕಳು ಹೆಚ್ಚಾಗಿರ್ತವೆ. ಈ ವರ್ಷ ನಾವು ಹೋಲಿಸಿ ನೋಡಿದಾಗ ಹಿಂದಿನ ವರ್ಷ ಈ ವರ್ಷಕ್ಕೆ ಹೋಲಿಸಿ ನೋಡಿದಾಗೆ 155 ಮಕ್ಕಳನ್ನು ಅಡ್ಮಿಷನ್ ಮಾಡಿಗಿಸಿದ್ರೆ ದಾಖಲೆ ಮಾಡಿಗಿಸಿದ್ರೆ ಈ ವರ್ಷದಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡಿಕೊಂಡು ಇಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಒಟ್ಟು 18 ಪೋಸ್ಟ್ಗಳಿವೆ. ಅದರಲ್ಲಿ 17 ಜನ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇಲ್ಲಿ ಈ ಶಾಲೆಯಲ್ಲಿ ಏನಪ್ಪ ಅಂತಂದ್ರೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ. ಆಂಗ್ಲ ಮಾಧ್ಯಮ 1ರಿಂದ 7ನೇ ತರಗತಿ ಇದೆ. ಕನ್ನಡ ಮಾಧ್ಯಮ 1ರಿಂದ 8ನೇ ತರಗತಿ ಇಲ್ಲಿ ಓದ್ತಕ್ಕಂಥ ಮಕ್ಕಳದ ಒಂದು ವ್ಯವಸ್ಥೆ. ಈ ಶಾಲೆಯು ಆಳಂದ ತಾಲೂಕಿನಲ್ಲಿ ಆಳಂದ ಕಾಲನಿಯಲ್ಲಿ ವಿಜಯನಗರ ಶಾಲೆ ಅಂದರೆ ಬಹಳ ಫೇಮಸ್ ಇರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ಓದಿದಂಥ ಅನೇಕ ವಿದ್ಯಾರ್ಥಿಗಳು ಹೈ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಇದಕ್ಕೇನಪ್ಪ ಅಂತಂದರೆ ಹೆಚ್ಚಿನ ಒಂದು ನಮ್ಮ SDMC ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಮತ್ತು ಶಿಕ್ಷಣ ಪ್ರೇಮಿಗಳಾಗಲಿ ಹಿರಿಯ ಶಿಕ್ಷಕರಾಗಲಿ ಈ ಓಣಿಯಲ್ಲಿ ಇರ್ತಕ್ಕಂಥ ಸುಮಾರು ಸಮುದಾಯ ಜನರು ಈ ಶಾಲೆಗೆ ಬಹಳಷ್ಟು ಅನುಕೂಲ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಜೊತೆಗೆ ಹಿಂದಿನಿಂದ ಬಂದಂಥ ಒಂದು ಸಂಪ್ರದಾಯ ಅದು ಮುಂದುವರಿತಾ ಹೋಗ್ತಾ ಇದೆ. ಹೀಗೆ ಇದಕ್ಕಿಂತ ನಾವು ಮುಂದಿನ ವರ್ಷ ಮುಂದೆ ಕಾಲಿಡ್ತಕ್ಕಂಥದ್ದಂದರೆ 26-27ನೇ ಸಾಲಿನಲ್ಲಿ ಈಗ ಓದ್ತಕ್ಕಂಥ 532 ಮಕ್ಕಳಕ್ಕಿಂತಲೂ ಇನ್ನೂ 100 ಮಕ್ಕಳ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಎಲ್ಲ ಶಿಕ್ಷಕರು ಇಲ್ಲಿ ಅಚ್ಚುಕಟ್ಟಾಗಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಾಗಿರ್ತಾರೆ. ಆಮೇಲೆ ಇಲ್ಲಿ TGT ಟೀಚರ್ ಮತ್ತು GPT ಟೀಚರ್, PSC ಟೀಚರ್ ಅನೇಕ ಹಿರಿಯ ಶಿಕ್ಷಕರಾಗಿ ಅನೇಕ ಅನುಭವವುಳ್ಳಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಕೊಡ್ತಕ್ಕಂಥ ಮಕ್ಕಳ ಶಿಕ್ಷಣ ಬಹಳ ಉತ್ತಮ. ಅದರ ಜೊತೆಗೆ ನಮಗೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ಸಮುದಾಯ ಅದರ ಜೊತೆಗೆ ನಮ್ಗೆ ಈಗಿರ್ತಕ್ಕಂಥ SDMC ಅವ್ರನ್ನು ಕೂಡ ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ನಾವು ಅವರುಗಳು ಸೇರಿಗೆಸಿಂದ್ರ ಮುಂದಿನ ದಿನ ಬರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಆ ಮಕ್ಕಳಿಗೆ ಉಜ್ವಲವಾದಂಥ ಭವಿಷ್ಯವನ್ನು ನೀಡಬೇಕಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೇವೆ. ಬದಲಾವಣೆಯಾಗಿ ಸರ್ ಸಣ್ಣ ಶಾಲೆ ಇದ್ದಾಗೂ ಕೂಡ ಒಳ್ಳೆಯ ಶಿಕ್ಷಣ ಇತ್ತು. ಆಗನೂ ಕೂಡ ಒಳ್ಳೆಯ ಶಿಕ್ಷಕರ ಕೆಲಸ ಮಾಡ್ತಾ ಇದ್ರು. ಆಗನೂ ಕೂಡ ಏನಪ್ಪ ಅಂತಂದರೆ ಇದಕ್ಕಿಂತ ಹೆಚ್ಚಿಗೂ ಮಕ್ಕಳ ಸಂಖ್ಯೆ ಇತ್ತು. ಯಾಕಿತ್ತು ಅಂತಂದರೆ ಈ ಶಾಲೆಗೆ ಸುತ್ತಮುತ್ತ ಅನೇಕ ಶಾಲೆಗಳು ಇರೋದರಿಂದ ಮಕ್ಕಳ ಸಂಖ್ಯೆ ಕೆಲವು ದಿನಗಳ ನಡವಳಿಕೆ 1-2-3 ವರ್ಷಗಳಲ್ಲಿ ಕಟ್ಟಡದ ಒಂದು ವರ್ಗಕೋಣೆಗಳು ಕೊರತೆ ಇರೋದರಿಂದ ಮಕ್ಕಳ ಸಂಖ್ಯೆ ಜರ ಕಡಿಮೆಯಾಗಿತ್ತು. ಮತ್ತು ಹಿಂದೆ ಬಹಳ ಒಳ್ಳೆಯ ಶಿಕ್ಷಕರು ಒಳ್ಳೆಯ ಅನುಭವಿ ಶಿಕ್ಷಕರು ಕೆಲಸ ಮಾಡಿದ್ದಕ್ಕಾಗಿ ಹಿಂದಿನ ಒಂದು ಶಿಕ್ಷಕರ ಒಂದು ಆಶೀರ್ವಾದ ಮತ್ತು ಇಲ್ಲಿ ಸಮುದಾಯದ ಆಶೀರ್ವಾದ SDMC ಆಶೀರ್ವಾದ ಈಗೂ ಕೂಡ ನಾವು ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ ಎಲ್ಲ ಭಾಷೆಗಳು ಅಂದರೆ ಭಾಷೆ ಅಂದರೆ ಏನಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಎಲ್ಲ ವಿಷಯಗಳು ಗಣಿತ ಬಂತು, ಕನ್ನಡ ಬಂತು, ಉರ್ದು ಒಂದು ಬಿಟ್ಟಿಗೆಸಿದ್ರೆ ಎಲ್ಲ ಕೊಡ್ತಕ್ಕಂಥ ಶಿಕ್ಷಣ ಎಲ್ಲ ಕೊಡ. ಕಂಪ್ಯೂಟರ್ ಶಿಕ್ಷಣ ಸ್ವಲ್ಪ ಮಟ್ಟಿಗೆ ಅದ. ಆದರೆ ನಮಗೆ ಅಧಿಕಾರಿಗಳು ಮತ್ತು ಶಾಸಕರು ನಮಗೆ ಕಂಪ್ಯೂಟರ್ ಶಿಕ್ಷಣ ನೀಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅನುವು ಮಾಡಿಕೊಡ್ತೀನಿ ಅಂತಾರೆ. ಅದಕ್ಕೆ ನಾವು ಚಾನಲ್ ಗೇಟು ಮತ್ತು ಕೊಡ್ತೀನಿ ಅಂತೇಳಿ ಶಾಸಕರು ಮಾತು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮಗೆ ಇದು SSA KKRDBಲ್ಲೂ ನಾವು ಅರ್ಜಿ ಕೊಟ್ಟಿವಿ. ಅದನ್ನು ಕೂಡ ನಮಗೆ ಮಾಡಿಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಾರೆ. ಈಗಾಗಲೇ ನಾನು SDMC ಸಹಾಯದಿಂದ ಚಾನಲ್ ಗೇಟು ಮತ್ತು ಕಂಪ್ಯೂಟರ್ಗೆ ಟೇಬಲ್ನ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ. ಇನ್ನೇನು ನನಗೇನಪ್ಪ ಅಂದ್ರೆ ಲೈಟಿನ ವ್ಯವಸ್ಥೆ ಅದ. ಇನ್ನೇನು ಕೇವಲ ಒಂದು 5 ಇಲ್ಲ 6 ನನ್ನ ಕಂಪ್ಯೂಟರ್ ಬಂತಪ್ಪ ಅಂದರೆ ಕಂಪ್ಯೂಟರ್ ಶಿಕ್ಷಣ ಕೂಡ ಕೊಡ್ತೀವಿ. ಈಗ ಮೊನ್ನೆ ತಾನೇ ನನಗೆ ಒಂದು ಸತ್ಯಸಾಯಿ ಎಜುಕೇಷನ್ದವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಕೂಡ ಇಲ್ಲಿ ಕಂಪ್ಯೂಟರ್ದು ಒಂದು ಬಸ್ಸೇ ಬಂದಿತ್ತು.
ನಮಗೆ ಸುಮಾರು ಅಂತಂದರೆ ಒಂದು ತಿಂಗಳ ನಮ್ಮ ಎಲ್ಲ ಮಕ್ಕಳಿಗೆ, ಆಂಗ್ಲ ಮಾಧ್ಯಮ ಮಕ್ಕಳಿಗೆ, ಕನ್ನಡ ಮಾಧ್ಯಮ ಮಕ್ಕಳಿಗೆ ಒಂದು ಬಸ್ನಲ್ಲಿ ಏನಪ್ಪ ಅಂದರೆ 20 ಕಂಪ್ಯೂಟರ್ ಸಿಸ್ಟಮ್ ಇರೋದರಿಂದ ಒಂದು ತಿಂಗಳ ಎಲ್ಲ ಮಕ್ಕಳಿಗೆ ಬಿಟ್ಟು ಬಿಡದೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂದರೆ ಕಂಪ್ಯೂಟರ್ ನಾಲೆಜ್, ಬೇಸಿಕ್ ನಾಲೆಜ್ ಎಲ್ಲವನ್ನೂ ಮಾಡಿಕೊಟ್ಟಿದ್ದಾರೆ ಸರ್. ಶಿರಡಿ ಸಾಯಿಬಾಬಾ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಹಾಂ, ನಾ ಮಾಡಿದ್ದೆ. ಇಲ್ಲಿ ಬಸ್ ಬಂದು ನಿಂತಿತ್ತಲ್ಲ. ಹಾಂ, ಈ ರೀತಿಯಾಗಿ ಸರ್, ಇದು ಒಂದು ರೀತಿಯಿಂದ ತಮಗೆ ಹೇಳಬೇಕಪ್ಪ ಅಂತಂದರೆ ಬಿಲ್ಡಿಂಗು ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಮಾಡಿಫೈ ಯಾವ ರೀತಿ ಆಗಿತ್ತು ಅಂತಂದರೆ, ಯಾವ ರೀತಿ ಕಟ್ಟಬೇಕಾಗಿತ್ತು ಅಂದ್ರೆ ನಾವು ಸಜೆಷನ್ ಮಾಡಿದೆವು ಅವರಿಗೆ, ಶಿಕ್ಷಕರುಗಳು, ನಾನು, SDMC ಅವರು ಏನು ಸಜೆಷನ್ ಮಾಡಿದೆವು ಅಂತಂದರೆ, ನೀವು ಕಾಲಮ್ ಕಟ್ಟಲತ್ತಿರಲ್ಲ, ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ನಮಗೆ ಓಪನ್ ಕೊಡ್ರಿ, ಮೇಲ್ಗಡೆ ಇರ್ತಕ್ಕಂಥದ್ದು ನೀವು ಮೇಲ್ಗಡೆ ಕಟ್ಟಿದ್ರಪ್ಪ ಅಂದರೆ ನಮ್ಗೆ ಈಗ ತಾವು ನೋಡ್ಲತ್ತೀರಿ ಏನಪ್ಪ ಅಂದ್ರೆ ರೋಡ್ ಮೇಲೆ ನಾವು ಫಂಕ್ಷನ್ ಮಾಡ್ಲಕತ್ತೀವಿ. ರೋಡ್ ಮೇಲೆ ಅಂತಂದರೆ ಎಂಥದಪ್ಪ ಅಂದರೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಕಾರ್ಪೊರೇಷನ್ ಆಯುಕ್ತರಿಗೆ ಪರ್ಮಿಷನ್ ತೊಗೊಂಡಿಗೆ ರೋಡ್ ಮೇಲೆ ಮಾಡ್ಲಕತ್ತಿದ್ದು ಅಂಥ ಒಂದು ಪರಿಸ್ಥಿತಿ. ನಾನು ಯಾಕೆ ಕೇಳಿದಂತಂದರೆ, ಗ್ರೌಂಡ್ನಲ್ಲಿ ನನಗೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗ್ತದೆ, ವೆಹಿಕಲ್ ನಿಂದ್ರಲಕ್ಕೆ ಆಗ್ತದೆ, ಯಾವುದೇ ಫಂಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅಂತಂದ್ರೆ ಅವರೆಲ್ಲ HKIDB ಕಟ್ಟತಕ್ಕಂಥ ಗುತ್ತೇದಾರ ಏನು ಹೇಳಿದ್ರೆ ಅಂದರೆ ನನಗೆ, ಇಲ್ಲ ಸರ್, ಅದು ನಮಗೆ ಮೇಲಿಂದ ಏನು ಆದೇಶ ಇದೆ, ಯಾವ ನಕಾಶೆ ಹಾಕಿ ಕೊಟ್ಟಿದ್ದಾರೆ ಅದ್ರ ರೀತಿ ನಾನು ಕಟ್ಟಡ ಮಾಡ್ತೀವಿ ಅಂತಂದಾಗ ನಾವು ಏನೋ ಅವರಿಗೆ ಹೇಳಿಲ್ಲ. ಹಾಂ ಸರ್, ಅದು ದಾನಿಗಳ ಹತ್ರ ಸ್ವಲ್ಪ ಆ ಜಾಲಿ ಸಂಬಂಧ ಕೇಳಕತ್ತೀನಿ. ಇಲ್ಲ ಸರ್, ಅದು ತುಂಬ ತೊಂದರೆ ಅದ. ಇನ್ನೊಂದೇನದ, ಮಕ್ಕಳಿಗೆ ಅಪಾಯಕಾರಿನೂ ಅದ. ಯಾಕಂದರೆ ನಾವು ಮುಂಜಾನೆ 9 ಗಂಟೆಯಿಂದ ನಾನು ಮನೆಗೆ ಹೋದ್ರೂ ಕೂಡ ಒಂದೊಂದು ಸಲ ಎಚ್ಚರ ಆಯ್ತಪ್ಪ ನಿಧಿಗಣ್ಣಲ್ಲಿ ನನ್ನ ಬಿಲ್ಡಿಂಗ್ ಈ ರೀತಿ ಅದ, ಮಕ್ಕಳಿಗೆ ಯಾವಾಗ ಏನಾಗ್ತದೋ ಏನೋ ಅಂತಕ್ಕಂಥ ಭಯದಲ್ಲಿ ನಾವೆಲ್ಲ ಶಿಕ್ಷಕರುಗಳು ಕೆಲಸ ಮಾಡ್ತಿದ್ದೆವು. ಆದರೆ ಯಾರು ಅಧಿಕಾರಿಗಳು ಬಂದಾರ, ನಾವು ಶಾಸಕರಿಗೆ, HKIDBದವರಿಗೆ ಇದಕ್ಕೆ ಜಾಲಿ ಹೊಡಿಸ್ಕೊಡ್ರಿ ಅಂತೇಳಿ ನಾವು ಈಗಾಗಲೇ ಏನಪ್ಪ ಅಂದ್ರೆ ಮನವಿ ಪತ್ರ ಅವ್ರಿಗೆ ಕೊಟ್ಟಿದ್ದೇವೆ. ಆ ಮನವಿ ಪತ್ರ ನೋಡೋಣ. ಈ ಸಲ ನಿಮಗೆ ಹೆಚ್ಚಿನ ಅಮೌಂಟ್ ಏನಪ್ಪ ಅಂದರೆ ಸುಮಾರು 1.5-2 ಕೋಟಿ ನಿಮಗೆ ಯಾವ ಶಾಲೆಗಳಿಗೆ ಕೊಳ್ಳಾರ್ದಂಥ ಒಂದು ಅನುದಾನ ಕೊಟ್ಟಿವಿ. ಮುಂದಿನ ದಿನಗಳಲ್ಲಿ ನಾವು ಕೊಡ್ತಕ್ಕಂಥ ಮಾತನ್ನು ಶಾಸಕರು ಮತ್ತು HKIDB ಅಧಿಕಾರಿಗಳು ಹೇಳಿದ್ದಾರೆ ಸರ್. ಅದು ಬಂತು ಸರಿ ಮಾಡ್ತಾರೆ ಸರ್ಕಾರದ ವತಿಯಿಂದ. ನಾವು ದಾನಿಗಳಿಗೂ ಹುಡುಕಾಡ್ಲಕತ್ತೀವಿ. ದಾನಿಗಳು ಒಬ್ಬೊಬ್ಬರು ಬಂದು ಗೆಸಿಂದ್ರೆ ಮೆಜರ್ಮೆಂಟ್ನು ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಾಕ್ಷಿ ಅದಾರ, ಇಲ್ಲಿ ಮುತ್ಯಾರ ಅದಾರ, SDMC ಅಧ್ಯಕ್ಷರ, ನಮ್ಮ ರಾಜು ಅವರು ಅದಾರ, ಇವರೆಲ್ಲರೂ ಅವ್ರಿಗೆ ಕರ್ಕೊಂಡು ಬಂದು ಗೆಸಿಂದ ಎಲ್ಲನೂ ಮೆಜರ್ಮೆಂಟ್ ಮಾಡ್ಕೊಂಡು ಗೆಸಿಂದ ಹೋಗ್ಯಾರ. ನಮ್ಮ ಹಿರಿಯ ಶಿಕ್ಷಕರು ಇಲ್ಲೇ ಕೆಲಸ ಮಾಡಿ ಹೋಗಿದ್ರೆ, ಅವರು ಕೂಡ ನಮ್ಮ ಯಾರೋ ವಕೀಲ್ ಸಾಬ್ರಿಗೆ ತಂದಿದ್ರು, ಅವರು ಸ್ವಲ್ಪ ಕೊಡ್ತೀನಿ ಅಂತಂದ್ರೆ ಯಾಕೋ ಏನೋ ಒಂದು ಸ್ವಲ್ಪ ಹೆಚ್ಚಿನ ಖರ್ಚು ಏನೋ ಅಂತೇಳಿ ಸ್ವಲ್ಪ ಮನಸ್ಸು ಮಾಡ್ತಾ ಇಲ್ಲ. ನಾವು ಅವ್ರಿಗೆ ಜರ ಮನವೊಲಿಸಿಗೆಸಿಂದ ಈ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೋತೀವಿ ಸರ್. ನನ್ನ ಹೆಸರು ರವೀಂದ್ರ ಸರ್. ಈಗ ಸದ್ಯ ಹೇಳ್ತೀನಲ್ಲ ಸರ್, 18 ಪೋಸ್ಟ್ನಲ್ಲಿ 17 ಜನ ಕೆಲಸ ಮಾಡತ್ತೀವಿ ಸರ್. ಆಯಮ್ಮ HKIDB ಒಂದೇ ಆಯಮ್ಮ. ಇನ್ನು ಅಕ್ಷರದಾಸ ಇಲ್ಲ ಸರ್, ಅದು ಆ ಪ್ರಾವಿಷನ್ ನಾವೇನಾದ್ರೆ ಅಧಿಕಾರಿಗೆ ಕೇಳಿದ್ರೆ ನಿಮಗೆ ಪ್ರಾವಿಷನ್ ಇಲ್ಲ. ಪ್ರೈಮರಿ ಲೆವೆಲ್ದಲ್ಲಿ ಹೈಸ್ಕೂಲ್ಗೆ ಮಾತ್ರ ನಿಮಗೆ ಒಂದು ಪೋಸ್ಟ್, ಪ್ಯೂನ್ ಪೋಸ್ಟ್ ಅದ. ನಿಮ್ಮ ಪ್ರೈಮರಿ ಇಲ್ಲ, ಬಿಸಿ ಊಟ ಇಲ್ಲ, ಒಬ್ಬರು ಬಿಸಿ ಊಟಕ್ಕೆ ಪ್ರತ್ಯೇಕ ಅದ ಸರ್. ಅಕ್ಷರದಾಸೋಕ ಆಯಮ್ಮ ಅಂದರೆ ಅದು ಬರೀ HKIDBದಾಗ ಏನಪ್ಪ ಅಂದರೆ LKG UKGಗೆ ಮಾತ್ರ. ಇಲ್ಲ ಕೇಳೀವಿ ಸರ್, ಮಾಡ್ಲತ್ತೀವಿ ಅನೇಕ ಸಲ ಅಧಿಕಾರಿಗಳು ಭೇಟಿಯಾಗಿ ಅದನ್ನು ಮಾಡ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ರವೀಂದ್ರ ಬಿರಾಜ್ದಾರ್ ಅಂತೆ, ಈ ಶಾಲೆ SDMC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯಗುರುಗಳು ಇಲ್ಲಿ ತನಕ ಶಾಲೆಯ ಬಗ್ಗೆ ಮತ್ತು ಶಾಲೆಯ ವ್ಯವಸ್ಥೆ ಬಗ್ಗೆ ಸವಿಸ್ತರವಾಗಿ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಆ ಮಾಹಿತಿ ಅನುಗುಣವಾಗಿ ನಮ್ಮ ಶಾಲೆ ಸುಮಾರು 50ರಿಂದ 55 ವರ್ಷದ ಇತಿಹಾಸ ಹೊಂದಿರುವಂಥ ವಿಜಯನಗರ ಕಾಲೋನಿಯ ಶಾಲೆ ಅತ್ಯುತ್ತಮವಾದಂಥ ಒಂದು ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಅನೇಕ ಶಿಕ್ಷಕರು ಶ್ರಮವನ್ನು ವಹಿಸುತ್ತಾ ಇನ್ನೂ ಅದೇ ಸಂಪ್ರದಾಯನ ಮುಂದುವರಿಸಿ ಒಬ್ಬ ಸಮರ್ಥ ನಾಯಕ ಮುಖ್ಯಾಧ್ಯಾಪಕರ ಜೊತೆಗೆ 18 ಜನ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸುತ್ತದೆ ತುಂಬ ಸಂತೋಷದ ವಿಷಯ. ಅದರ ಜೊತೆಗೆ ಒಂದು ಗುಣಮಟ್ಟ ಶಿಕ್ಷಣಕ್ಕೋಸ್ಕರ ಮತ್ತು ಇನ್ನಿತರ ಒಂದು ಶಾಲಾ ಮಕ್ಕಳಿಗೆ ಸವಲತ್ತಿನಗೋಸ್ಕರ ನಮ್ಮ SDMC ಅಧ್ಯಕ್ಷರ ಜೊತೆಗೆ ಎಲ್ಲ ಸದಸ್ಯರನ್ನು ಯಾವಾಗಲೂ ಶ್ರಮ ವಹಿಸಿ ಇಲ್ಲಿ ಶಿಕ್ಷಕರಿಗೆ ಇರುವಂಥ ಕೊರತೆಗಳು ಮತ್ತು ಮುಖ್ಯಾಧ್ಯಾಪಕರಿಗೆ ಆಗುವಂಥ ಅನಾನುಕೂಲಗಳನ್ನು ಪರಿಗಣಿಸಿ ಅವರಿಗೆ ಏನದಪ್ಪ ಅಂದ್ರೆ ಸಹಾಯ ನೀಡಲಿಕ್ಕೆ ಸದಾ ನಾವು ಮುಂದೆ ಇದ್ದೇವೆ. ಮತ್ತು ಮುಂದೂ ಕೂಡ ಈ ಶಿಕ್ಷಣ ಸಂಸ್ಥೆ ಈ ಒಂದು ಸರ್ಕಾರಿ ಶಾಲೆ ಇನ್ನೂ ಎತ್ತರಕ್ಕೆ ಬೆಳಲಿಕ್ಕೆ ಏನದಪ್ಪ ಅಂದ್ರೆ ನಾವು ತುಂಬ ಶ್ರಮಿಸ್ತೀವಿ ಎಲ್ಲರೂ ಕೂಡಿ ಅಂತೇಳಿ ನಾನು ಈ ಶಾಲೆಯ ಶಿಕ್ಷಣ ಪ್ರೇಮಿ ಅಂತ ನನ್ನನ್ನು ಇಲ್ಲಿಗೂ ಕರೀತಾ ಇದ್ದಾರೆ. ನನಗೂ ಒಂದು ಹೆಮ್ಮೆ ಅನ್ನಿಸ್ತದೆ ಈ ಶಾಲೆಗೆ ಬರಬೇಕಂದ್ರೆ. ಯಾಕಂದ್ರೆ ಈ ಶಾಲೆಯ ತುಂಬ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದ ಎಲ್ಲ ಶಿಕ್ಷಕರಿದ್ದಾರೆ ರೀ. ಎಲ್ಲ ಒಂಥರ
ನಮ್ಮ ಮಕ್ಕಳಂತೇಳಿ ಒಳ್ಳೆಯ ಬೋಧನೆ ಮಾಡ್ತಾರೆ ಇಲ್ಲಿ. ಹಾಗಾಗಿ ಈ ಶಾಲೆಗೆ ನನಗೂ ಬರಬೇಕಂದ್ರೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನನಗೆ ಇನ್ನೊಂದು ಹೆಮ್ಮೆ ಅನ್ನಿಸ್ತದೆ, ಈ ಶಾಲೆ ಮೊದಲು ಕಟ್ಟಡ ಆಗೋಕ್ಕಿಂತ ಮೊದಲು 1 ವರ್ಷ ಸತತವಾಗಿ ಬಾಡಿಗೆ ಇದ್ದರು. ಬಾಡಿಗೆ ಗೌರ್ಮೆಂಟ್ದವ್ರು ಕೊಡಲಿಲ್ಲ, ಯಾರೂ ಕೊಡಲಿಲ್ಲ. ಸ್ವಂತ ಸರ್ಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಯ ಇದು ರೆಂಟ್ ಬಾಡಿಗೆಯನ್ನು ಕೊಟ್ಟು ನಡೆಸ್ಕೊಂಡು ಬಂದಿದ್ದಾರೆ. ಅಂಥ ಇಂಥ ಇವರು ಸರ್ಗಳಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಇಂಥ ಸರ್ಗಳು ಸಿಗ್ಬೇಕಂದ್ರೆ ಹುಡುಗರಿಗೆ ಅದೃಷ್ಟ. ಇಷ್ಟೇ ನನ್ನ ಶಂಕರ್ ಬನಶೆಟ್ಟಿ. ನಾನು ಕೂಡ ಈ ಒಂದು ಶಾಲೆಯಲ್ಲಿ ಸುಮಾರು 17 ವರ್ಷ ಸೇವೆಯನ್ನು ಸಲ್ಲಿಸಿ ಮೊನ್ನೆ ತಾನೇ ನವೆಂಬರ್ ತಿಂಗಳಲ್ಲಿ ಒಂದು ವರ್ಗಾವಣೆಯಲ್ಲಿ ನಾನು ಆಳಂದ ತಾಲೂಕು ನಿಂಬರಗ ತಾಂಡಕ್ಕೆ ವರ್ಗಾವಣೆಯಾಗಿ ಹೋಗಿ ಇಂಥ ಒಂದು ಉತ್ತಮ ಶಾಲೆಯಲ್ಲಿ ನಾನು ಸುಮಾರು 17 ವರ್ಷ ಸೇವೆಯನ್ನು ಸಲ್ಲಿಸಿ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕೊಟ್ಟು ನಾನು ನನ್ನ ಕೈಲಾದಷ್ಟು ಮಕ್ಕಳಿಗೆ ಸಹಾಯವನ್ನು ಕೂಡ ಮಕ್ಕಳಿಗೆ ಮಾಡಿದ್ದೇನೆ. ಇಲ್ಲಿಗೆ ನನ್ನ ಒಂದೆರಡು ಮಾತು